ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಇಡೀ ಪ್ರಪಂಚವೇ ವಿಶ್ವಗುರು ಭಾರತದತ್ತ ಮುಖ ಮಾಡಿದೆ. ಭಾರತ ರಾಮ ರಾಜ್ಯವಾಗುವತ್ತ ಸಾಗಿದೆ. ಇಡೀ ಭಾರತೀಯರು ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣರಾದಂತಹ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಮೋ ನಮಃ ಎಂದು ಕೃತಜ್ಞತೆ ಹೇಳ್ತಾ ಇದ್ದಾರೆ. ಆದರೆ ಇಂತಹ ಸಂದರ್ಭದಲ್ಲೇ ಮೋದಿಯವರನ್ನ ಗರ್ಭಗುಡಿಗೆ ಬಿಡಬಾರ್ದಿತ್ತು ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ವ್ಯಕ್ತಿ ಧರ್ಮವನ್ನ ಪಾಲಿಸಬೇಕಿರತಕ್ಕಂತ ಮೋದಿಯವರು ನಿನ್ನೆ ಗರ್ಭಗುಡಿಯಲ್ಲಿ ಕುಳಿತು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಇದಕ್ಕಿಂತ ದೊಡ್ಡ ಉಪನ್ಯಾಸ ಇನ್ನೂ ಇಲ್ಲ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ವತಿಯಿಂದ ನಡೆದಂತಹ ಪ್ರತಿಭಟನೆಯ ವೇಳೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ನೀಡ್ತಾರೆ. ಅದು ನಿಜವಾದ ಬ್ರಾಹ್ಮಣರು ಸ್ವಾಮೀಜಿಗಳು ಆಗಿದ್ರೆ ಅವರು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಗರ್ಭಗುಡಿಗೆ ಬಿಡಬಾರ್ದಿತ್ತು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಈ ಒಂದು ಹೇಳಿಕೆ ವಿವಾದಕ್ಕೆ ಕೂಡ ಎಡೆಮಾಡಿಕೊಟ್ಟಿದೆ. ಗರ್ಭಗುಡಿಯಲ್ಲೇ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಸಾಲದು, ಅಲ್ಲಿ ರಾಮ, ಲಕ್ಷ್ಮಣ, ಸೀತಾ ಹಾಗೂ ಆಂಜನೇಯನ ವಿಗ್ರಹಗಳು ಇರಲೇಬೇಕು, ಆಗಲೇ ರಾಮ ಮಂದಿರ ಪೂರ್ಣ ಎಂದು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ವೀರಪ್ಪ ಮೊಯ್ಲಿ. ಈ ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಸಾಮ್ರಾಟ್ ಟಿವಿ ಫಾಲೋ ಮಾಡಿ.